ನಮ್ಮಲ್ಲಿ ಅವ್ರನ್ನ ಹುಡ್ಕೋಂತ ಅವಶ್ಯಕತೆ ಇದೇ ಮಲೆ ನನ್ನ ಗಾಡಿಗೆ ಹೋಗಿ ನೋಡೋಕ್ಯಾನು ನೋಡ್ರಪ್ಪ, ಕಣ್ಣು ಮುಂದೆನೆ ಪ್ರೂಫ್ ತೋರಿಸ್ತಾ ಇದ್ದೀನಿ. ಮಾತಾಡೋಕೆ ಮುಂಚೆ ಒಂದು 3-4 ಸತಿ ಯೋಚನೆ ಮಾಡಿ. ನಾವು ದೂರದಿಂದ ಬರ್ತೀವಿ, ಸುಮಾರು ಕಿಲೋಮೀಟ್ರಿಂದ ಬರ್ತೀವಿ, ಸ್ವಲ್ಪ ಮರ್ಯಾದೆ ಕೊಡಿ. ಅಮ್ಮಲ್ಲಿ ಅವರಂತೂ ಬೆಳಗ್ಗೆ ಫುಲ್ಲು ಎನರ್ಜಿ ತಗೊಂಡ್ಬಿಟ್ಟವ್ರೆ. ಎನರ್ಜಿ ತಗೊಂಡೇ ಕೆಲಸ ಮಾಡ್ತವ್ರೆ ಬೆಳಿಗ್ಗೆಯಿಂದ. ಇಲ್ಲಿ ಗೋಡೌನಲ್ಲಿ ಲೋಡ್ ಮಾಡಿದ್ದು ಪೇಪರ್ ಬಂದಿರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವು. ಪೇಪರ್ ಇವಾಗ ಬಂದಿದೆ, ಇವಾಗ ಇಲ್ಲಿಂದ ಹೊರಡಬೇಕು. ಇನ್ನೊಂದು ಪಾಯಿಂಟ್ಗೆ ಬಂದಿದ್ದೀವಿ ನೋಡಿ. ಇಲ್ಲೇನು ಕಬ್ಬಣ ಹಾಕಿದ್ದಾರೆ, ಇದ್ರ ಮೇಲೆ ಬರ್ಬೇಕಾಗಿತ್ತು. ರಿವರ್ಸ್ ತೊಗೊಂಡು ಬಂದೆ. ನನಗೇನು ಭಯ ಅಂದರೆ ಯಾವ್ದಾರ ಒಂದು ಕಬ್ಬಣ ತಗ್ಲಾಕಂತ ಟೈರ್ಗೆ, ಅಂದರೆ ಟೈರ್ಗಳು ಹೊರಡೋಗ್ಬಿಡ್ತವೆ ಅನ್ನೋದು ಒಂದು ಭಯ ಇತ್ತು. ಹತ್ರ ಹೋಗಿ ಬಿಲ್ಲೆಲ್ಲ ಬರ್ಸ್ಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಸೊ ಅಕೌಂಟ್ ನಂಬರ್ ಎಲ್ಲ ಕೊಟ್ಬಿಟ್ಟು ಬಂದು ಹೊರಟಿದ್ದೀನಿ ಇವಾಗ ಕೋಲ್ಕತ್ತಾಗೆ ಬಾಯಿ ಇಡುವ ಸಮಯ. ಸೊ ಫುಲ್ ಟ್ಯಾಂಕ್ ಡೀಸೆಲ್ ಎಷ್ಟಕ್ಕಾಗಿದೆಯಪ್ಪ ಅಂದರೆ 17,040 ರೂಪಾಯಿಗೆ 185 ಲೀಟ್ರ್ ಡೀಸೆಲು. ನಮ್ಮ ಅದೃಷ್ಟಕ್ಕೆ ಇಲ್ಲೇ ಸ್ನಾನದ ಕೊಠಡಿ ಇದೆ, ಜಳಕ ಮಾಡುವ ಸ್ಥಳ. ಈ ಕೊಳಕನಿಗಾಗಿ ಜಳಕ ಮಾಡುವ ಸ್ಥಳ ಕಾದಿದೆ. ಮಾಮೂಲು ನೋಡಿ ಹೆಂಗೆ ಕಲೆಕ್ಟ್ ಬರ್ತದೆ ಇಲ್ಲಿ ಗಾಡಿಗಳನ್ನ. ಫಾಗ್ ಮಾತ್ರ ಹೆವಿ ತುಂಬ್ಕೊಳ್ತಾ ಇದೆ. ನನ್ನ ಗಾಡೀಲಿ 4 ಇಂಡಿಕೇಟ್ರ್ ಇಲ್ಲ, ಅದಕ್ಕೋಸ್ಕರ ಯಾವುದೋ ಒಂದು ಗಾಡಿ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹಂಗೆ ಹೋಗ್ತಾ ಇದ್ದಿದ್ದು ಆ ಸೈಡಲ್ಲಿ. ಸೊ ಬಂಕು ರೈಟ್ ಸೈಡಲ್ಲಿ ಇತ್ತು, ಅದಕ್ಕೆ ಇಲ್ಲೇ ಯೂಟರ್ನ್ ಇತ್ತು. ಯೂಟರ್ನ್ ಹತ್ರ ರೈಟ್ ಹೇಳ್ಕೊಂಡು ಹಿಂಗೆ ಸೀದಾ ಬಂದು ಹಾಕ್ಬಿಟ್ಟೆ. ಡೀಸೆಲ್ ಎಳ್ದುಬಿಟ್ರೆ ಕಷ್ಟ, ಹೊಟ್ಟೆಲ್ಲ ಹುರಿದೋಗ್ಬಿಡುತ್ತೆ. ಫುಲ್ ಟ್ಯಾಂಕ್ ಇರೋ ಡೀಸೆಲ್ ಎಳ್ದುಬಿಟ್ರೆ 3/4 ಟ್ಯಾಂಕ್ ಇದೆ. ಇನ್ನು ಕೋಲ್ಕತ್ತಾಯಿಂದ ಬರ್ತಾ ಈ ಬರಂಪುರ್ಗೋ ರೋಡಲ್ಲಿ, ಭುವನೇಶ್ವರ್ ಬಿಟ್ಟು ಬರಂಪುರ್ಗೋ ರೋಡಲ್ಲಿ ಇದೊಂದು ಚಿಕ್ಕ ಘಾಟು, ಇದೇನು ಅಷ್ಟು ದೊಡ್ಡ ಘಾಟಲ್ಲ ಇದೊಂದು. ಮತ್ತೆ ತಿರುಪತಿ ದಾಟಾದ್ಮೇಲೆ ನಮ್ಗೆ ಸಿಗುತ್ತಲ್ಲ ಚಿತ್ರದುರ್ಗ ರೋಡಲ್ಲಿ, ಅವೆರಡು ಘಾಟ್ ಸೆಕ್ಷನ್ ಬಿಟ್ರೆ ಯಾವುದು ಸಿಗಲ್ಲ ಗುರು. ಕೋಲ್ಕತ್ತಾ ಹೈವೇ ಟು ಹೈವೇ ಇದೆ. ಇಲ್ಲಿಗೆ ಬಂದು ಸುಮಾರು 5 ನಿಮಿಷ ಅಲ್ಲ 10 ನಿಮಿಷ ಅಲ್ಲ ಗುರು, ಅರ್ಧ ಗಂಟೆ ಮೇಲಾಯ್ತು ಇಲ್ಲಿ ನಿಲ್ಸ್ಕೊಂಡು. ಹಿಂಗೇನೆ ಪ್ರಾಬ್ಲಮ್ ಏನು ಅಂದರೆ ಯಾಣಮ್ ನಿಯರು ಕಾಕಿನಾಡ ನಿಯರು, ಅಲ್ಲಿ ಪ್ರಾಬ್ಲಮ್ ಏನಂದರೆ ಸಿಟಿ ಒಳಗಡೆ ಹೋಗ್ಬೇಕು ಒಂಚೂರು. ಆಮೇಲೆ ರೋಡು ಅಷ್ಟು ಇಲ್ಲ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಪಾಯಿಂಟ್ ಟು ಪಾಯಿಂಟ್ 557 ಕಿಲೋಮೀಟ್ರ್ ರೋಡ್ ಇದೆ. ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ದಾಗಿಂದ ಇಲ್ಲಿವರೆಗೂ. ಸೊ ಮೈಲೇಜ್ ಎಷ್ಟು ಬಂದಿದ್ಯಪ್ಪ ಅಂದರೆ 6.13 ಇದೆ. ಫಸ್ಟ್ ಟೋಲಲ್ಲಿ ಈ ಥರ ಎಲ್ಲ ಎಕ್ವಿಪ್ಮೆಂಟ್ಸ್ನ ಕ್ಲೀನ್ ಮಾಡ್ತಾ ಇರೋದು ನೋಡ್ತಾ ಇರೋದು ನಾನು. ಓವರ್ಲೋಡ್ ತೋರಿಸ್ತೈತೆ, ಅದಕ್ಕೆ ಈ ಕಡೆ ಲಾಸ್ಟ್ ಸ್ಕೇಲಲ್ಲಿ ಬಾ, ಅಲ್ಲೂ ಏನೋ ಓವರ್ಲೋಡ್ ತೋರಿಸ್ತು ಅಂದರೆ ಕಾಟ ಮೇಲೆ ಹೊಡೆ ಅಂದರು. ಸೊ ಓವರ್ಲೋಡ್ ತೋರಿಸಿದ್ರೆ ಕಾಟ ಮೇಲೆ ಹೊಡೆಯಲ್ಲ, ಕಾಸು ಕೊಟ್ಬಿಟ್ಟು ಕೈಕ ಮುಚ್ಕೊಂಡು ಹೋಗ್ತೀನಿ.